ಹಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಇವತ್ತು ನಾನಿಲ್ಲೊಂದು ಡಿಫ್ರೆಂಟ್ ಆದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಮಾತ್ರ ಅಲ್ಲ, ತುಂಬಾ ಟೇಸ್ಟಿ, ಹೆಲ್ದಿ ಮತ್ತು ಬೇಗನೆ ಮಾಡ್ಕೊಳ್ಬೋದಾದಂಥ ರೆಸಿಪಿ. ಅದೇ ಮಜ್ಜಿಗೆ ಬಳಸಿ ಮಾಡ್ಬೋದಾದಂಥ ಮಸಾಲೆ ರೊಟ್ಟಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಈ ರೊಟ್ಟಿನ 1 ವರ್ಷದ ಮಗುವಿಂದ ಹಿಡಿದು ವಯಸ್ಸಾಗಿರೋರ ತನಕ ಎಲ್ರಿಗೂ ಸಹ ಕೊಡ್ಬೋದು. ಅಂಥ ರುಚಿಯಾದಂಥ ಮತ್ತು ಹೆಲ್ದಿಯಾದಂಥ ರೆಸಿಪಿ ಇದು. ಅದಕ್ಕೆ ಮುಂಚೆ ಚಾನಲ್ಗೆ ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇದ್ದೀರಾ, ಮರಿದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಸ್ವಾದಿಷ್ಟ ಅಭಿರುಚಿನ ಮರಿದೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಕೊನೆಯಲ್ಲಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಸುಮಾರು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 2ರಿಂದ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕೆಂಪಾಗಿರೋ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಮಿಕ್ಸಲ್ಲಿ ಸೇರಿಸ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸುಮಾರು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಏನು ಕಲರ್ ಚೇಂಜ್ ಆಗೋದು ಬೇಡ, ಅರ್ಧ ಬೆಂದರೆ ಸಾಕಾಗುತ್ತೆ ಎಣ್ಣೆಯಲ್ಲಿ. ಇದಷ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಸಬ್ಸಿಗೆ ಸೊಪ್ಪನ್ನ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಮಸಾಲೆ ರೊಟ್ಟಿ ಅಂದಮೇಲೆ ಸಬ್ಸಿಗೆ ಸೊಪ್ಪು ಇರಲೇಬೇಕಲ್ವ, ಅದೇನೇ ತುಂಬ ರುಚಿ ಕೊಡೋ ಅಂಥದ್ದು. ಅದಾದ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಹುಳಿ ಇರಬೇಕು ಇಲ್ಲ ಹುಳಿ ಇರಬಾರ್ದು ಅನ್ನೋದೇನಿಲ್ಲ, ನಾರ್ಮಲ್ ಆಗಿರೋ ಮಜ್ಜಿಗೆನ ನಾನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಮಜ್ಜಿಗೆಗೆ 1 ಕಪ್ ನೀರು, ಈ ಅಳತೆಯಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ರುಚಿ ಕೊಡುತ್ತೆ, ಮರಿದೇ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕಿದ ಮೇಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಮಜ್ಜಿಗೆಗೆ 1 ಕಪ್ ನೀರು, ಹಾಗೆ 1 ಕಪ್ ಅಕ್ಕಿ ಹಿಟ್ಟು, ಇದಿಷ್ಟು ಅಳತೆಯಲ್ಲಿ ನಾನು ಸೇರಿಸ್ತಾ ಇರೋದು. ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಗಂಟಾಗದೇ ಇರೋ ಥರ ಬೇಗನೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಇಲ್ಲಿ ನಾನು ಸುಮಾರು 6 ಅಕ್ಕಿ ರೊಟ್ಟಿ ಆಗುತ್ತೆ, ಆ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ 1 ಕಪ್ ಅಕ್ಕಿ ಹಿಟ್ಟು ಬಳಸಿದ್ರೆ ನಮಗಿಲ್ಲಿ 6 ಮಸಾಲೆ ರೊಟ್ಟಿಗಳು ರೆಡಿ ಆಗುತ್ತೆ. ಸೊ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ನಿಮಗೆ ಇಷ್ಟು. ಇದಕ್ಕಿಂತ ಜಾಸ್ತಿ ಬೇಕು ಅಂದರೆ ಇದನ್ನೇ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ, ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ, ಒಂಚೂರು ಸಹ ಕೈಗೆ ಅಂಟೋದಿಲ್ಲ. ಪರ್ಫೆಕ್ಟಾಗಿ ಮಸಾಲೆ ರೊಟ್ಟಿ ಹಿಟ್ಟು ರೆಡಿಯಾಗಿದೆ. ಈ ಹದದಲ್ಲಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಸಾಫ್ಟಾಗಿ. ಹಾಗೆ ಇದನ್ನು 1-2 ನಿಮಿಷಗಳ ಕಾಲ ನಾನು ಹೀಗೆ ಮುಚ್ಚಿಟ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಕಾಯಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆ ಅಕ್ಕಿ ರೊಟ್ಟಿ ಅಂದಮೇಲೆ ಅದಕ್ಕೆ ಕಾಯಿ ಚಟ್ನಿನೇ ಅಲ್ವಾ ತುಂಬಾ ಬೆಸ್ಟ್ ಕಾಂಬಿನೇಷನ್. ಸೊ ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿನ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಅದ್ರ ಜೊತೆಗೆ ಸುಮಾರು 4ರಿಂದ 5 ಹಸಿಮೆಣಸಿನ್ಕಾಯಿ, 2 ಎಸಳು ಬೆಳ್ಳುಳ್ಳಿ, ಹಾಗೆ ಶುಂಠಿ, ಇದಷ್ಟನ್ನು ಸೇರಿಸಿದಾದ್ಮೇಲೆ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು, ಇದಷ್ಟನ್ನು ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದಷ್ಟನ್ನು ಸೇರಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಹರಳುಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಷ್ಟನ್ನು ಹಾಕಿ ಅರ್ಧದಿಂದ 1 ಗ್ಲಾಸ್ ನೀರು ಹಾಕಿ ಇದನ್ನು ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ತುಂಬ ಸಣ್ಣದಾಗಿ ಮಾಡ್ಕೊಳ್ಬಾರ್ದು, ತುಂಬ ದಪ್ಪದಾಗೂ ಸಹ ಮಾಡ್ಕೊಳ್ಬಾರ್ದು. ಈ ಥರ ಸ್ವಲ್ಪ ತರಿಯಾಗಿದ್ದರೆ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಈಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ,
ಹಾಗೆ ಕಡಲೆಬೇಳೆ, ಇಂಗು ಮತ್ತು ಕರಿಬೇವಿನ ಸೊಪ್ಪು ಇದಷ್ಟನ್ನು ಸಹ ಒಗ್ಗರಣೆ ಮಾಡ್ಕೊಂಡಿದ್ದೆ, ಅದನ್ನು ಚಟ್ನಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಟೇಸ್ಟಿಯಾದಂಥ ಮತ್ತು ಸ್ಪೈಸಿಯಾದಂಥ ಕಾಯಿ ಚಟ್ನಿ ರೆಡಿಯಾಗಿದೆ. ಫ್ರೆಶ್ ಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ರೊಟ್ಟಿ ಜೊತೆಗೆ. ಸೊ ನೀವು ಈ ಥರನೇ ಮಸಾಲೆ ರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮುಚ್ಚಿಟ್ಕೊಂಡಿದ್ದಂಥ ಮಸಾಲೆ ರೊಟ್ಟಿ ಹಿಟ್ಟನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬ ಪರ್ಫೆಕ್ಟಾಗಿ ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೊಂಡಿದೆ. ಕೈಗೆ ಒಂಚೂರು ಸಹ ಅಂಟೋದಿಲ್ಲ. ಬೇಕಿದ್ದಲ್ಲಿ ನೀವು ಸ್ವಲ್ಪ ಎಣ್ಣೆನೂ ಸಹ ಹಚ್ಕೊಳ್ಬೋದು. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ನಿಮಗೆ ಬೇಗನೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಸೈಜಲ್ಲಿ ನೀವು ಮಾಡಿಕೊಂಡ್ರೆ ಸುಮಾರು 6 ರೊಟ್ಟಿಗಳು ಆಗುತ್ತೆ. 1 ಕಪ್ ಅಕ್ಕಿ ಹಿಟ್ಟಲ್ಲಿ ನೀವು 6 ಮಸಾಲೆ ರೊಟ್ಟಿಗಳನ್ನ ಮಾಡ್ಕೊಳ್ಬೋದು. ಇಲ್ಲಿ ನಾನು ರೊಟ್ಟಿ ಮಾಡೋ ಶೀಟ್ನ ತೊಗೊಂಡಿದ್ದೀನಿ, ಇಲ್ಲ ಒಬ್ಬಟ್ಟು ಮಾಡುವಂಥ ಶೀಟ್ ಅಂತಲೂ ಸಹ ಹೇಳ್ಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಉಂಡೆಗಳನ್ನ ಚೆನ್ನಾಗಿ ಇದನ್ನು ಹರ್ಕೊಳ್ಬೇಕಾಗುತ್ತೆ. ಕೈಯಲ್ಲೇ ನೀವು ಈ ಥರ ತಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಾಗುತ್ತೆ. ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಫಸ್ಟು ಸುತ್ತ ನೀವು ಇದನ್ನು ತಟ್ಕೊಳ್ಬೇಕಾಗುತ್ತೆ. ಆಮೇಲಿಂದ ನಿಧಾನಕ್ಕೆ ಮಧ್ಯದಲ್ಲಿ ನೀವು ಒಂದೇ ಲೆವೆಲಲ್ಲಿ ನೀವು ತಟ್ಕೊಳ್ಬೇಕಾಗತ್ತೆ. ಎಡ್ಜಸ್ನೆಲ್ಲ ಈ ಥರ ಸರಿ ಮಾಡಿಕೊಂಡು ನೀವು ಇದನ್ನ ಮಸಾಲೆ ರೊಟ್ಟಿನ ಕಟ್ಕೊಳ್ಬೇಕಾಗತ್ತೆ. ಬೇಕಿದ್ದಲ್ಲಿ ನೀವು ತೆಳುವಾಗೂ ಸಹ ಮಾಡ್ಕೊಳ್ಬೋದು, ಇಲ್ಲ ದಪ್ಪದಾಗಿ ಸಹ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ರೊಟ್ಟಿ ಎಲ್ಲ ಪರ್ಫೆಕ್ಟಾಗಿ ಈ ಥರ ತಟ್ಕೊಂಡಿದ್ದಾಗಿದೆ. ಇವಾಗ ನಾನಿಲ್ಲಿ ಕಾದಿರುವಂಥ ಹೆಂಚಿಗೆ ರೊಟ್ಟಿನ ಸೇರಿಸ್ತಾ ಇದ್ದೀನಿ. ರೊಟ್ಟಿ ತವ ಚೆನ್ನಾಗಿ ಕಾದಿರಬೇಕು, ಆವಾಗ ನೀವು ಈ ರೊಟ್ಟಿಯನ್ನು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅರ್ಧಂಬರ್ಧ ಬೆಂದಿರೋ ಥರ ಆಗೋದಿಲ್ಲ. ನೋಡಿ, ಈ ಥಿಕ್ನೆಸ್ಸಲ್ಲಿ ನಾನು ರೊಟ್ಟಿನ ತಟ್ಕೊಂಡಿದ್ದೀನಿ. ನಾವು ಈ ಥರ ಪೇಪರ್ ಸಮೇತನೇ ನೀವು ಈ ಥರ ತವ ಮೇಲೆ ಹಾಕ್ಕೊಳ್ಳಿ, ಅದಾಗದೇ ಬಿಟ್ಕೊಂಡು ಬರುತ್ತೆ, ಏನೂ ಅಂಟ್ಕೊಳ್ಳೋದಿಲ್ಲ ಒಂಚೂರು ಸಹ. ನೀವೇ ನೋಡ್ತಾ ಇದ್ದೀರಲ್ಲ, ಇಷ್ಟು ಈಸಿಯಾಗಿ ನಾವು ಈ ಪೇಪರ್ನ ತಗೊಳ್ಬೋದು. ಇಲ್ಲಿ ನಾನು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ತುಪ್ಪನೂ ಸಹ ಹಾಕ್ಕೊಳ್ಬೋದು, ಇಲ್ಲ ಇದ್ರ ಜೊತೆಗೆ ಬೆಣ್ಣೆನೂ ಸಹ ಸೇರಿಸ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸೈಡ್ ಹಾಕಿದ ಮೇಲೆ ಸುಮಾರು ಅರ್ಧ ನಿಮಿಷ ಬೇಯಲಿಕ್ಕೆ ಬಿಡಿ. ಆಮೇಲೆ ನೀವು ಇದನ್ನು ತಿರುಗಿಸ್ಕೊಂಡು 2 ಸೈಡ್ ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ಅಂದರೆ ನೋಡೋಕ್ಕೆ ದೋಸೆ ಅಂತಲೇ ಹೇಳ್ಬೋದು. ಅಷ್ಟು ತೆಳುವಾಗಿ ತುಂಬಾ ಸಾಫ್ಟಾಗಿರುತ್ತೆ ಈ ಮಜ್ಜಿಗೆ ಮಸಾಲೆ ರೊಟ್ಟಿ. ನೋಡಿ, ಬೆಂದಿದ್ದಾಗಿದೆ ರೊಟ್ಟಿ ಎಲ್ಲ. ಈಗ ಪರ್ಫೆಕ್ಟಾಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ. ಇಲ್ಲಿ ನಾನು ಹಾಗೆ ಇನ್ನೊಂದು ರೊಟ್ಟಿ ಹೇಗೆ ಕಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಜ್ಜಿಗೆ ಮಸಾಲೆ ರೊಟ್ಟಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ನಾವು ಹಾಕ್ತಿರೋದು ಮಜ್ಜಿಗೆ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಮೇಯ್ನಾಗಿ ಅದರಲ್ಲಿ ಪ್ರೋಬಯೋಟಿಕ್ ಇದೆ, ಅಂದರೆ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಹೆಲ್ದಿ ಬ್ಯಾಕ್ಟೀರಿಯಾ ಮಜ್ಜಿಗೆಯಲ್ಲಿ ತುಂಬಾ ಇರುತ್ತೆ. ಸೊ ಇದು 1 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಇದು ತುಂಬಾ ಅವಶ್ಯಕತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾವಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀವಿ, ಅದು ಸಹ ತುಂಬಾ ಆರೋಗ್ಯಕರ. ಬೇಕಿದ್ದಲ್ಲಿ ನೀವು ಇದಕ್ಕೆ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೊಳ್ಬೋದು. ಸೊ ಈ ಆರೋಗ್ಯಕರ ಮಸಾಲೆ ರೊಟ್ಟಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ನೋಡಿ, ಈಗ ಮಸಾಲೆ ಮಜ್ಜಿಗೆ ರೊಟ್ಟಿ ರೆಡಿಯಾಗಿದೆ. ಅದ್ರ ಜೊತೆಗೆ ಫ್ರೆಶ್ ಆಗಿ ಮಾಡಿಟ್ಕೊಂಡಿರುವ ಕಾಯಿ ಚಟ್ನಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಈ ಮಸಾಲೆ ಮಜ್ಜಿಗೆ ರೊಟ್ಟಿ ದೇಹಕ್ಕೆ ತಂಪು ಕೂಡ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಮಸಾಲೆ ಮಜ್ಜಿಗೆ ರೊಟ್ಟಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಇಲ್ಲಿ ನಾನಿಲ್ಲಿ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು ಬೆಣ್ಣೆನೂ ಸಹ ಸೇರಿಸ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿರುತ್ತೆ. ಮಜ್ಜಿಗೆ ಹಾಕಿರೋದ್ರಿಂದ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ಹಾಗೆ ಇದು ಒಂದು ಬೆಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಸಹ ಲಂಚ್ ಬಾಕ್ಸ್ಗೆ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಇದು ಇಷ್ಟೇ ಸಾಫ್ಟಾಗಿರುತ್ತೆ, ಒಂಚೂರು ಸಹ ಗಟ್ಟಿ ಆಗೋದಿಲ್ಲ. ಸೊ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆದ ರೆಸಿಪಿನ ನೀವು ನೋಡಬೇಕು, ಟ್ರೈ ಮಾಡಬೇಕು ಅಂದರೆ ಸ್ವಾದಿಷ್ಟ ಅಭಿರುಚಿನ ಮರಿದೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.